ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಕೆಲವು ಸ್ಟ್ರಕ್ಚರನ್ನು ಯೂಸ್ ಮಾಡಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋಣ. ಸೊ ಫಸ್ಟ್ ಒನ್, ಇನ್ ವಾಟ್ ವೇ ಅಂದರೆ ಯಾವ ರೀತಿಯಲ್ಲಿ. ಸೊ ನಾವು ಹೇಳ್ತಿರ್ತೀವಿ, ನಾನು ನಿನಗೆ ಯಾವ ರೀತಿಯಲ್ಲಿ ಹೇಳಲಿ, ಯಾವ ರೀತಿಯಲ್ಲಿ ಮಾತನಾಡಲಿ, ಯಾವ ರೀತಿಯಲ್ಲಿ ನಾನು ನಿರ್ಧಾರ ತೆಗೆದುಕೊಳ್ಳಿ. ಸೊ ಹೀಗೆ ಮಾತಾಡುವಾಗ ಇನ್ ವಾಟ್ ವೇ ಯೂಸ್ ಮಾಡಬೇಕು. ಎಕ್ಸಾಂಪಲ್ಸ್, ನಾನು ಇದನ್ನು ಯಾವ ರೀತಿಯಲ್ಲಿ ವಿವರಿಸಲಿ. In what way will I explain it? In what way will I explain it? ಅವನು ಯಾವ ರೀತಿಯಲ್ಲಿ ಇಂಗ್ಲೀಷ್ ಕಲಿಯಬೇಕು ಅಂದರೆ ಯಾವ ವೇ ಅಲ್ಲಿ ಅವನು ಇಂಗ್ಲೀಷ್ ಕಲ್ತ್ರೆ ಈಸಿ ಆಗುತ್ತೆ ಅಂತ ಹೇಳುವಾಗ ಇನ್ ವಾಟ್ ವೇ ಶುಡ್ ಈ ಲರ್ನ್ ಇಂಗ್ಲೀಷ್. ಇನ್ ವಾಟ್ ವೇ ಶುಡ್ ಈ ಲರ್ನ್ ಇಂಗ್ಲೀಷ್. ನೀನು ಈ ಸಮಸ್ಯೆನ ಯಾವ ರೀತಿ ಪರಿಹರಿಸಿದ್ದೀಯಾ. ಇನ್ ವಾಟ್ ವೇ ಡಿಡ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್. ಇನ್ ವಾಟ್ ವೇ ಡಿಡ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್. ನಾನು ನಿನಗೆ ಇದನ್ನು ಯಾವ ರೀತಿ ಹೇಳಬಹುದು. ಇನ್ ವಾಟ್ ವೇ ಕ್ಯಾನ್ ಐ ಸೇ ಇಟ್. ಇನ್ ವಾಟ್ ವೇ ಕ್ಯಾನ್ ಐ ಸೇ ಇಟ್. ಸೊ ಇನ್ ವಾಟ್ ವೇನ ಯೂಸ್ ಮಾಡಿ ಯಾವ ರೀತಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಒನ್ ನೋಡೋಣ. ಅದರ್ವೈಸ್ ಅಂದರೆ ಇಲ್ಲದಿದ್ದರೆ. ನೀನು ನನ್ನ ಜೊತೆ ಮಾತಾಡು, ಇಲ್ಲದಿದ್ದರೆ ನಾನು ಹೋಗುತ್ತೇನೆ. ಯು ಟಾಕ್ ಟು ಮೀ, ಅದರ್ವೈಸ್ ಐ ವಿಲ್ ಗೋ. ಯು ಟಾಕ್ ಟು ಮೀ, ಅದರ್ವೈಸ್ ಐ ವಿಲ್ ಗೋ. ನಿಜ ಹೇಳು, ಇಲ್ಲದಿದ್ದರೆ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ. ಸೊ ನೀನು ಸತ್ಯವನ್ನೇ ಹೇಳು, ಇಲ್ಲಾಂದರೆ ನಾನು ನಿನಗೆ ಕ್ಷಮಿಸೋದಿಲ್ಲ ಅಂತ ಹೇಳುವಾಗ ಟೆಲ್ ದ ಟ್ರೂತ್, ಅದರ್ವೈಸ್ ಐ ಡೋಂಟ್ ಫಾರ್ಗಿವ್ ಯು. ಟೆಲ್ ದ ಟ್ರೂತ್, ಅದರ್ವೈಸ್ ಐ ಡೋಂಟ್ ಫಾರ್ಗಿವ್ ಯು. ನನ್ನ ಮಾತು ಕೇಳು, ಇಲ್ಲದಿದ್ದರೆ ಅವಳು ನಿನ್ನನ್ನು ಬೈಯುತ್ತಾಳೆ. ಲಿಸನ್ ಮೈ ವರ್ಡ್ಸ್, ಅದರ್ವೈಸ್ ಶೀ ಸ್ಕೋಲ್ಡ್ ಯು. ಲಿಸನ್ ಮೈ ವರ್ಡ್ಸ್, ಅದರ್ವೈಸ್ ಶೀ ಸ್ಕೋಲ್ಡ್ ಯು. ನಾನು ಇದನ್ನು ಬರೆಯುತ್ತೇನೆ, ಇಲ್ಲದಿದ್ದರೆ ಅವರು ನನ್ನನ್ನು ಹೊಡೆಯುತ್ತಾರೆ. ಐ ವಿಲ್ ರೈಟ್ ದಿಸ್, ಅದರ್ವೈಸ್ ದೇ ಬೀಟ್ ಮೀ. ಐ ವಿಲ್ ರೈಟ್ ದಿಸ್, ಅದರ್ವೈಸ್ ದೇ ಬೀಟ್ ಮೀ. ಸೊ ನೆಕ್ಸ್ಟ್ ಅನದರ್ ಸ್ಟ್ರಕ್ಚರ್. ವೆನ್ ಐ ವಾಸ್ ಆಟ್ ಯುವರ್ ಏಜ್ ಅಂದರೆ ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ಅಥವಾ ಯಾವಾಗ ನಾನು ನಿನ್ನ ವಯಸ್ಸಿನಲ್ಲಿದ್ದೆ ಆಗ ನಾನು ಈ ರೀತಿ ಬರಿತಾ ಇದ್ದೆ ಅಥವಾ ಈ ರೀತಿ ಓದ್ತಾ ಇದ್ದೆ ಅಂತ ಹೇಳುವಾಗ ಈ ಸ್ಟ್ರಕ್ಚರನ್ನು ಯೂಸ್ ಮಾಡಬೇಕು. ಎಕ್ಸಾಂಪಲ್ಸ್ ನೋಡಿದರೆ ಗೊತ್ತಾಗುತ್ತೆ. ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ತುಂಬ ಆಟಗಳನ್ನು ಆಡುತ್ತಿದ್ದೆ. ವೆನ್ ಐ ವಾಸ್ ಆಟ್ ಯುವರ್ ಏಜ್ ಐ ಯೂಸ್ಡ್ ಟು ಪ್ಲೇ ಗೇಮ್ಸ್ ಅ ಲಾಟ್. ವೆನ್ ಐ ವಾಸ್ ಆಟ್ ಯುವರ್ ಏಜ್ ಐ ಯೂಸ್ಡ್ ಟು ಪ್ಲೇ ಗೇಮ್ಸ್ ಅ ಲಾಟ್ ಅಂದರೆ ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ತುಂಬ ಆಟನ ಆಡ್ತಿದ್ದೆ ಅಂತ ಹೇಳ್ತಿರ್ತೀವಿ. ನೆಕ್ಸ್ಟ್, ನಾನು ನಿಮ್ಮ ವಯಸ್ಸಿನಲ್ಲಿದ್ದಾಗ ನಮಗೆ ಯಾವುದೇ ಸೌಲಭ್ಯಗಳು ಇರಲಿಲ್ಲ, ಯಾವುದೇ ರೀತಿಯಾದಂಥ ಫೆಸಿಲಿಟಿ ಅನ್ನೋದು ಇರಲಿಲ್ಲ. ವೆನ್ ಐ ವಾಸ್ ಆಟ್ ಯುವರ್ ಏಜ್ ವಿ ಡಿಡಂಟ್ ಹ್ಯಾವ್ ಎನಿ ಫೆಸಿಲಿಟೀಸ್. ವೆನ್ ಐ ವಾಸ್ ಆಟ್ ಯುವರ್ ಏಜ್ ವಿ ಡಿಡಂಟ್ ಹ್ಯಾವ್ ಎನಿ ಫೆಸಿಲಿಟೀಸ್. ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ಪುಸ್ತಕಗಳನ್ನು ಓದುತ್ತಿದ್ದೆ. ವೆನ್ ಐ ವಾಸ್ ಆಟ್ ಯುವರ್ ಏಜ್ ಐ ಯೂಸ್ಡ್ ಟು ರೀಡ್ ಬುಕ್ಸ್. ವೆನ್ ಐ ವಾಸ್ ಆಟ್ ಯುವರ್ ಏಜ್ ಐ ಯೂಸ್ಡ್ ಟು ರೀಡ್ ಬುಕ್ಸ್. ಸೊ ಈ ಸ್ಟ್ರಕ್ಚರ್ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಒನ್, ವಾಟ್ ಕೈಂಡ್ ಆಫ್ ಅಂದರೆ ಯಾವ ತರಹದ, ಯಾವ ರೀತಿಯ. ಸೊ ಎಕ್ಸಾಂಪಲ್, ನೀನು ಯಾವ ತರಹದ ಕೆಲಸ ಮಾಡುತ್ತೀಯಾ. ವಾಟ್ ಕೈಂಡ್ ಆಫ್ ವರ್ಕ್ ಡು ಯು ಡೂ. ವಾಟ್ ಕೈಂಡ್ ಆಫ್ ವರ್ಕ್ ಡು ಯು ಡೂ. ಅವನು ಯಾವ ತರಹದ ವ್ಯಕ್ತಿಯಾಗಿದ್ದನು. ವಾಟ್ ಕೈಂಡ್ ಆಫ್ ಪರ್ಸನ್ ವಾಸ್ ಈ. ವಾಟ್ ಕೈಂಡ್ ಆಫ್ ಪರ್ಸನ್ ವಾಸ್ ಈ. ನಿನಗೆ ಯಾವ ತರಹದ ಡ್ರೆಸ್ ಬೇಕು, ಯಾವ ರೀತಿಯ ಡ್ರೆಸ್ ಬೇಕು. ವಾಟ್ ಕೈಂಡ್ ಆಫ್ ಡ್ರೆಸ್ ಡು ಯು ವಾಂಟ್. ವಾಟ್ ಕೈಂಡ್ ಆಫ್ ಡ್ರೆಸ್ ಡು ಯು ವಾಂಟ್.
ನೀವು ಯಾವ ರೀತಿಯ ಸೇವೆಯನ್ನು ಒದಗಿಸುತ್ತೀರಿ? ವಾಟ್ ಕೈಂಡ್ ಆಫ್ ಸರ್ವಿಸ್ ಡು ಯು ಪ್ರೊವೈಡ್? ವಾಟ್ ಕೈಂಡ್ ಆಫ್ ಸರ್ವಿಸ್ ಡು ಯು ಪ್ರೊವೈಡ್? ಸೊ ವಾಟ್ ಕೈಂಡ್ ಆಫ್ ಅಂದರೆ ಯಾವ ತರಹದ. ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಇನ್ಸ್ಟೆಡ್ ಆಫ್ ಅಂದರೆ ಬದಲಾಗಿ ಅಥವಾ ಅದರ ಹೊರತಾಗಿ. ಕಂಪ್ಯೂಟರ್ ಬದಲಾಗಿ ನಾನು ಮೊಬೈಲ್ ತಗೊಳ್ಳುತ್ತೇನೆ. ಐ ವಿಲ್ ಟೇಕ್ ಅ ಮೊಬೈಲ್ ಇನ್ಸ್ಟೆಡ್ ಆಫ್ ಕಂಪ್ಯೂಟರ್. ಐ ವಿಲ್ ಟೇಕ್ ಅ ಮೊಬೈಲ್ ಇನ್ಸ್ಟೆಡ್ ಆಫ್ ಕಂಪ್ಯೂಟರ್. ನಾನು ಟೀ ಬದಲಾಗಿ ಕಾಫಿ ಕುಡಿಯುತ್ತೇನೆ ಅಂತ ಹೇಳ್ತಿರ್ತೀವಿ. ಸೊ ಹಾಗೆ ಹೇಳುವಾಗ ಐ ವಿಲ್ ಡ್ರಿಂಕ್ ಕಾಫಿ ಇನ್ಸ್ಟೆಡ್ ಆಫ್ ಟೀ. ಐ ವಿಲ್ ಡ್ರಿಂಕ್ ಕಾಫಿ ಇನ್ಸ್ಟೆಡ್ ಆಫ್ ಟೀ. ನಾನು ಸಿನಿಮಾ ನೋಡುವ ಬದಲು ಸಂಗೀತ ಕೇಳುತ್ತೇನೆ. ಐ ಲಿಸನ್ ಟು ಮ್ಯೂಸಿಕ್ ಇನ್ಸ್ಟೆಡ್ ಆಫ್ ವಾಚ್ ಅ ಮೂವಿ. ಐ ಲಿಸನ್ ಟು ಮ್ಯೂಸಿಕ್ ಇನ್ಸ್ಟೆಡ್ ಆಫ್ ವಾಚ್ ಅ ಮೂವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.